ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವಾಗ ತಾನೇ ಎದ್ದಿದ್ದೀನಿ. ಸೊ ಬೇಗ ಫ್ರೆಶ್ ಅಪ್ ಆಗಿ ನಾ ಎಲ್ಲಿ ಬಂದಿದ್ದೀನಿ ಅಂತ ತೋರಿಸ್ತೀನಿ. ಓಕೆನಾ, ವೆಯ್ಟ್ ಮಾಡಿ. ಇವಾಗ ರೆಡಿ ಆಗ್ಬಿಟ್ಟು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಇನ್ನೊಂದೇ ನಿಮಿಷ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಇಲ್ಲಿ ಅಪ್ಪಲ್ಲಿ ಮುಂದೆ ಹೋಗ್ತವ್ರೆ. ನಾನು ಬಂದಿರೋದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ನಾವಿವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ವೆರಿ ಎಕ್ಸೈಟೆಡ್. ಏನಕ್ಕೆ ಅಂತಂದರೆ ರಾಯರ್ನ ನೋಡೋಕ್ಕೆ. ಎಷ್ಟು ಯಪ್ಪ ದೇವ, ರಾಯರ್ನ ನೋಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆನಾ, ಎಷ್ಟು ಕ್ಯೂಟ್ ಆಗಿದೆ. ಏನು ಗೊತ್ತಾ, ಇವಾಗ ತಿಂಡಿ ತಿನ್ಕೊಂಡು ಬಂದೆ. ನಿಜ ಹೇಳ್ಬೇಕಂದ್ರೆ ತಿಂಡಿ ತುಂಬ ಚೆನ್ನಾಗಿತ್ತು. ಬೇಕಾದ್ರೆ ನಮ್ಮ ಅಜ್ಜಿನ ಕೇಳಿ, ಅಜ್ಜಿ ತಿಂಡಿ ಹೆಂಗಿತ್ತು? ಲೈಕ್ ನೆಕ್ಸ್ಟ್ ಟೈಮ್ ಬಂದರೆ ಮಾಮಿ ಮೆಸ್ನ ವಿಸಿಟ್ ಮಾಡಿ. ನೋಡಿ, ನಮ್ಮ ಅಕ್ಕನೂ ಬಂದು. ತಿಂಡಿ ಅಂತೂ ಸಖತ್ತಾಗಿತ್ತು. ನಾವು ಟೈಮ್ 11 ಗಂಟೆ ಆಗಿಬಿಟ್ಟಿತ್ತು. ಸೊ ಲಾಸ್ಟ್ ಬರೀ ಪುರಿ ಮಾತ್ರ ಇತ್ತು. ನಾನು ಗೊತ್ತಲ್ಲ, ಒಂದು ಪೋಸ್ ಕೊಟ್ಟೆ ಬಿಟ್ಟೆ. ಇವಾಗ ಮಧ್ಯಾಹ್ನ ಆಗಿದೆ. ಮತ್ತೆ ಊಟ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಿ ಅಂತಂದರೆ ಅನ್ನಪೂರ್ಣೇಶ್ವರಿ ಭೋಜನಕ್ಕೆ ಬಂದಿದ್ದೀನಿ. ಪ್ರಸಾದನ ಯಾವತ್ತೂ ಮಿಸ್ ಮಾಡ್ಕೊಬಾರ್ದಲ್ವ, ಅದಕ್ಕೋಸ್ಕರ ಬಂದಿದ್ದೀನಿ. ಟೈಮ್ ಬಂದು 2 o'clock ಲಾಸ್ಟಲ್ಲಿ ಬಂದಿದ್ದೀನಿ. ಸೊ ಬೇಗ ಹೋಗ್ತಾ ಇದ್ದೀನಿ. ನೋಡಿ, ಇವಾಗ ಪ್ರಸಾದ ತಿಂತಾ ಇದ್ದೀನಿ. ಆ್ಯಕ್ಚುಲಿ ಅನ್ನ ಸಾಂಬಾರೆಲ್ಲ ಇತ್ತು, ನಾನು ಹಾಕೊಂಡಿಲ್ಲ. ನಮ್ಮ ಅಕ್ಕ ಜೊತೆ ಹಾಗೆ ಒಂದು ವಿಡಿಯೋ ಮಾಡಿದೆ. ಇವಾಗ ರೂಮಿಗೆ ಬಂದೆ. ಲೈಕ್ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ 5 ಟೆಂಪಲ್ಸ್ ನೋಡಕ್ಕೆ ಹೋಗ್ಬೇಕು. ಇದು ನೋಡಿ, ಸೇಮ್ ಮನುಷ್ಯರ ಥರನೇ ಬಾಲಿನ ಇಡ್ಸ್ಕೊಂಡು ಹೆಂಗೆ ತಿಂತಾಯಿತ್ತು ಗೊತ್ತಾ. ಈಗ ಲಾಸ್ಟಲ್ಲಿ ಬದನೆಕಾಯಿ ಬಜ್ಜಿ ತಿಂತಾ ಇದ್ದೀವಿ. ಎಲ್ಲ ದರ್ಶನ ಆಯಿತು. ಬದನೆಕಾಯಿ ಬಜ್ಜಿ ಅಂತೂ ಸಖತ್ತಾಗಿದೆ, ಸ್ಪೈಸಿ ಆಗಿದೆ. ಇದು ದೇವಸ್ಥಾನ ನೋಡ್ಕೊಂಡು ಬಂದಾಯಿತು. ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರಾಯ ದರ್ಶನ ಮಾಡಿಕೊಂಡು ನಾವು ನಮ್ಮ ಮೈಸೂರು ಕಡೆ ಹೋಗಬೇಕು ಅಷ್ಟೇ. ಏನು ಗೊತ್ತಾ, ಈವ್ನಿಂಗ್ ಮತ್ತೆ ದರ್ಶನಕ್ಕೆ ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿನ್ನೆ ನೋಡ್ತಿರ್ಬೋದು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ. ನೆಮ್ಮದಿ. ಯಾವಾಗಲೂ ರಾಯರು ಇದ್ದಾರೆ ಅಂತ ನಂಬ್ತೀನಿ ನಾನು. ಅಷ್ಟು ನೆಮ್ಮದಿ. ಇವಾಗ ಏನಕ್ಕೆ ಈ ಥರ ಕುತ್ಕೊಂಡಿದ್ದೀವಿ ಅಂತಂದರೆ, ರಾಯರು ರಥೋತ್ಸವ ನಡೀತಾ ಇದೆ. ಅದನ್ನು ಕಣ್ ತುಂಬಿಸ್ಕೊಳ್ಳೋಸ್ಕರ ಕುತ್ಕೊಂಡಿದ್ದೀವಿ. ಯಪ್ಪ, ರಾಯರು ಇದ್ದಾರೆ ಅಲ್ವಾ? ಹೌದು, ನಿಮಗೂ ತೋರಿಸ್ತೀನಿ. ನೋಡಿ, ಎಷ್ಟು ಇನ್ನೋಸೆಂಟಾಗಿ ಕುತ್ಕೊಂಡಿದ್ದೆ. ಪಾಪ ಅದು. ಮನೇಲಿ ಎಲ್ಲ ಆಯಿತು. ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಇನ್ನು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ, ಬಾಯ್. ನಾನು ಮೈಸೂರಿಗೆ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ದೇವ್ರಿಗೆ ಕೈ ಮುಗ್ದು ಪ್ರಸಾದ ಎಲ್ಲ ಅನಿಸ್ದೆ. ಸೊ ಇವಾಗ ಸ್ವಲ್ಪ ಮನ್ಸಿಗೆ ನೆಮ್ಮದಿ ಆಗ್ತೈತಿ. ಯಾಕೆಂದರೆ ರಾಯರನ್ನ ನೋಡ್ಕೊಂಡು ಬಂದೆ ಅಲ್ವಾ, ಅದಕ್ಕೆ. ಸೊ ಇದು ನನ್ನ ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು.